ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ತುಂಬಾ ಈಗರಾಗಿ ವೇಟ್ ಮಾಡ್ತಾ ಇದ್ದೀರಾ. ಯಾಕೆ ನಾವು ಉಮೇಶ್ ಸರ್ ಏನೋ ಅಪ್ಡೇಟ್ ಕೊಡ್ತಾ ಇದ್ದಾರೆ ರಿಸಲ್ಟ್ಸ್ ಬಗ್ಗೆ. ರಿಸಲ್ಟ್ಸ್ ಯಾವಾಗ ಬರುತ್ತೆ ಸರ್? ನಾನು ಯಾರು ಮೀಟ್ ಮಾಡ್ತೀರಾ ಅವ್ರು ಅದನ್ನೇ ಕೇಳ್ತಾ ಇರೋದು. ಸರ್ ರಿಸಲ್ಟ್ಸ್ ಕೋಚಿಂಗ್ ಅಲ್ಲಾಗ್ಲಿ ಅದನ್ನೇ ಕೇಳ್ತಾ ಇದ್ದಾರೆ, ಸರ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಎಲ್ಲಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನಿಮ್ಮ DCT ಎಕ್ಸಾಮ್ ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಆಗಿದ್ದೀರಾ, ನಿಮ್ಗೆ ತುಂಬಾ ಚಿಂತೆ ಆಗ್ತಾ ಇರುತ್ತೆ. ಯಾಕಂದ್ರೆ ಪಾಸ್ ಆಗುತ್ತೋ ಇಲ್ಲ ಫಿಫ್ತ್ ಸೆಮ್. ಸೊ ತಲೆ ಕೆಡ್ಸೋಕೆ ಹೋಗ್ಬೇಡಿ. May 23 ಅನೌನ್ಸ್ಮೆಂಟ್ ಆಗಿದೆ ಡೇಟು. ಸ್ಯಾಟರ್ಡೆ ಮಧ್ಯಾಹ್ನ 2 ರಿಂದ 5 ಗಂಟೆಗೆ ಆಫ್ಲೈನ್ ಎಕ್ಸಾಮ್. ಏನ್ ಸರ್ ಅನೌನ್ಸ್ ಮಾಡ್ಬಿಟ್ಟ ಟೈಮಿಂಗ್ಸ್ ಇಲ್ಲ ಅಂತಂದ್ರೆ ಮಧ್ಯಾಹ್ನನೇ ಬರೋದು, ತಲೆ ಕೆಡ್ಸೋಕೆ ಹೋಗ್ಬೇಡಿ. ಸೊ ಎಲ್ಲ ಅಪ್ಡೇಟ್ಸ್ ಬರಬೇಕು ಅಂದ್ರೆ ಇದೇ ತರ ND ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ಗ್ರೂಪ್ಸ್ ಇದೆ. ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಪ್ರಮೋಷನ್ ಇಸ್ ಎ ಪಾರ್ಟ್ ಆಫ್ ಮೈ ಥಿಂಗ್. ಓಕೆ, ಪ್ರಮೋಷನ್ ಮಾಡ್ತಾ ಇರ್ತೀನಿ, ನೆಗ್ಲೆಕ್ಟ್ ಮಾಡಿ. ಬಿ ಇಯರ್ ಫಾರ್ ದ ಕಂಟಿನ್ಯೂಸ್ ಅಪ್ಡೇಟ್. ನೀವು ಗ್ರೂಪ್ ಅಲ್ಲಿ ಇದ್ದು ಎಕ್ಸಿಟ್ ಆದ್ರೆ ವಿಲ್ ಮಿಸ್ ಆಲ್ ದ ಅಪ್ಡೇಟ್ಸ್, ಅಷ್ಟೇ ಹೇಳೋದು ನಾನು. ಸೊ ಅಲ್ಲಿ ಅಪ್ಡೇಟ್ ಕೊಡ್ತೀನಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಟೈಮ್ ಟು ಟೈಮ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸ್ಟೂಡೆಂಟ್ಸ್, ND ಅಕಾಡೆಮಿಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ನಡೀತಾ ಇದೆ. ಮಂಡೇ ಟು ಫ್ರೈಡೆ ಕ್ಲಾಸಸ್ ನಡೀತಾ ಇದೆ, ಬೆಳಗ್ಗೆ ಸಾಯಂಕಾಲ ಎಲ್ಲ ನಡೀತಾ ಇದೆ. ನೀವು ಕೋಚಿಂಗ್ ಇಂಟ್ರೆಸ್ಟ್ ಅಲ್ಲಿ ಜಾಯ್ನ್ ಆಗ್ಬೋದು. ರಿಸಲ್ಟ್ಸ್ ನಿಮ್ಗೆ ಗೊತ್ತಿದೆ, ND ಅಕಾಡೆಮಿ ರಿಸಲ್ಟ್ಸ್ ಆ ತರ ಬರುತ್ತೆ ಅಂತ. ದಿಸ್ ದ ರಿಸಲ್ಟ್ಸ್ ಓವರ್ ದ ಇಯರ್ಸ್, ಟಾಪರ್ಸ್ ಮತ್ತೆ ರಿಸಲ್ಟ್ಸ್ ಓವರ್ ದ ಇಯರ್ಸ್ ಎಲ್ಲ ಈ ತರ ಬರ್ತಾ ಇರುತ್ತೆ. ಆಮೇಲೆ ND ಅಕಾಡೆಮಿದು ಲೈವ್ ಕೋಚಿಂಗ್ ಬೇಡ ಸರ್, ರೆಕಾರ್ಡಿಂಗ್ ಕ್ಲಾಸ್ ಬೇಕು ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತಾ ಇದೀನಿ. ಸುಮಾರು ಜನ ಜಾಯ್ನ್ ಆಗಿದ್ದಾರೆ, ತಗೊಂತಾ ಇದ್ದಾರೆ. ಆಮೇಲೆ LMR PPT ಕೋರ್ಸ್ ಇದೆ, ನೀವು ಯಾವುದೇ ಕೋಚಿಂಗ್ ಅಲ್ಲಿ ಇದ್ರೂ ಜಾಯ್ನ್ ಆಗ್ಬೋದು. ತುಂಬಾ ಒಳ್ಳೆ ಕಂಟೆಂಟ್ಸ್ ಇದೆ, ಮಾಕ್ ಟೆಸ್ಟ್ ಇದೆ, 100 ಮಾರ್ಕ್ ಮಾಕ್ ಟೆಸ್ಟ್ ಇದೆ, ಇವೆಲ್ಲ ಕಂಟೆಂಟ್ ಸಿಗುತ್ತೆ. ಆಮೇಲೆ 1-to-1 ಪೇಯ್ಡ್ ಗೈಡೆನ್ಸ್ ಇದೆ, ಇದಕ್ಕೂ ಜಾಯ್ನ್ ಆಗ್ಬೋದು. ನೀವು ಎಲ್ಲೇ ಇರಿ, ಕಂಪ್ಲೀಟ್ ಗೈಡೆನ್ಸ್. ಓಕೆ, ನೀವು ಪರ್ಸನಲ್ ಸಪೋರ್ಟ್ ಇರುತ್ತೆ, ಇವೆಲ್ಲ ಆಪ್ಷನ್ಸ್ ಇದೆ. ಏನೇ ಬೇಕಾದ್ರೂ ಪಿಂಗ್ ಮಾಡಿ. ದಿಸ್ ದ ರಿಸಲ್ಟ್ಸ್ ಓವರ್ ದೇರ್, ಯು ಕ್ಯಾನ್ ಕಮ್ ಟು ನೋ ಎಕ್ಸಾಕ್ಟ್ಲಿ ವಾಟ್ ಇಸ್ ND ಅಕಾಡೆಮೀಸ್. ಅಂಡ್ ಮತ್ತೆ ಹೇಳೋದ್ ಬೇಕಾಗಿಲ್ಲ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಓಕೆ, ವಿಡಿಯೋ ಬರೋದಾದ್ರೆ ರಿಸಲ್ಟ್ಸ್ ಬಗ್ಗೆ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ದೀರಾ. ನೋಡಿ, ಇಲ್ಲಿ 2 ಪಾರ್ಟ್ ಆಗುತ್ತೆ. ಒಂದೇನು ಅಂದ್ರೆ C9, C15, C20 ಒಂದು ಪಾರ್ಟ್ ಆದ್ರೆ C25 ಸಿಲೆಬಸ್ ಇನ್ನೊಂದು ಪಾರ್ಟ್ ಆಗುತ್ತೆ. ಯಾಕೆ ಸರ್ ಇಟ್ಸ್ ಡಿವೈಡ್ ಮಾಡ್ತಾ ಇದ್ದೀರಾ ಅಂದ್ರೆ, C25 ಪರ್ಟಿಕ್ಯುಲರ್ಲಿ ಫಸ್ಟ್ ಸೆಮ್ ಅಲ್ಲಿ ಯಾರು ಎಕ್ಸಾಮ್ ಬರ್ದಿದ್ದೀರಾ, ಇವಾಗ ಕರೆಂಟ್ಲಿ ಸೆಕೆಂಡ್ ಸೆಮ್ ಅಲ್ಲಿ ಇದ್ದಾರೆ, ನಿಮಗೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ನಿಮ್ದು ಲೇಟ್ ಆಗೇ ಆಗುತ್ತೆ ರಿಸಲ್ಟ್, ವೆಯ್ಟ್ ಮಾಡಬೇಕು. ಆಕ್ಚುಲಿ ನಾನು ಜನವರಿ ಲಾಸ್ಟ್ ವೀಕ್ ಅಪ್ಡೇಟ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಯಾವ್ದು C9, C15, C20 ಸಿಲೆಬಸ್ ಅವ್ರದ್ದು. ಯಾಕಂದ್ರೆ ನಿಮ್ದು ಡಿಜಿಟಲ್ ವ್ಯಾಲ್ಯೂಯೇಷನ್, ಡಿಜಿಟಲ್ ಅಲ್ಲ ಆಫ್ಲೈನ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಯಾರ್ದು C9, C15, C20 ಇವ್ರ ಮೂವರದು ಈ ಸಿಲೆಬಸ್ ಅವ್ರದ್ದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ಅವ್ರು ಯಾಕೆ ವೆಯ್ಟ್ ಮಾಡ್ತಾ ಇದಾರೆ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಒಟ್ಟಿಗೆ ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಸೊ ಕೀಪ್ ವೇಟಿಂಗ್ ಫಾರ್ ದ ಅಪ್ಡೇಟ್. ಪ್ರಾಬಲಿ ನನ್ನ ವ್ಯೂ ಪ್ರಕಾರ ಬರೋದಾದ್ರೆ C9, C15, C20 ಅಲ್ಲಿ ಶಾರ್ಟ್ಲಿ ಬೈ ನೆಕ್ಸ್ಟ್ ವೀಕ್ ವಿಲ್ ಗೋನ್ ಟು ಗೆಟ್ ದ ರಿಸಲ್ಟ್ ಅಪ್ಡೇಟ್. ಬಂದ ತಕ್ಷಣ ಅಪ್ಡೇಟ್ ಕೊಡ್ತೀನಿ. ಅದಕ್ಕೆ ನೀವು ಏನ್ ಮಾಡಬೇಕು, ಗ್ರೂಪ್ ಅಲ್ಲಿ ಇರಬೇಕು. ದಟ್ಸ್ ದ ಒನ್ ಥಿಂಗ್ ಯು ನೀಡ್ ಟು ಡೂ. ಓಕೆ, C25 ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತೆ, ನಿಮ್ದು ಲೇಟ್ ಆಗಿ ಆಗುತ್ತೆ. ಸೊ ಡೋಂಟ್ ವರಿ, ಆಂಕ್ಸಿಟಿ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ಲಿ ರಿಸಲ್ಟ್ಸ್ ಏನಾಗುತ್ತೆ, ಬರ್ದಿದ್ದೀನಿ ಏನಾಗುತ್ತೆ ಅಂತ. ಸೊ C25 ಇಫ್ ಐ ಎಮ್ ಕರೆಕ್ಟ್, ರಫ್ಲಿ ಮಾರ್ಚ್ ಫಸ್ಟ್ ವೀಕ್ ತನಕ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಅಥವಾ ಫೆಬ್ರವರಿ ಎಂಡಿಂಗ್ ಅಲ್ಲಿ ಕೊಡ್ಬೋದು ನಿಮಗೆ. ಇಲ್ಲ ಎರಡೂ ಒಟ್ಟಿಗೆ ಕೊಡ್ಬೋದು, ಯಾಕೊಬ್ರು ಕೊಟ್ಟು ಒಬ್ರು ಬಿಡೋದು ಅಂದ್ಬಿಟ್ಟು ಎರಡೂ ಒಟ್ಟಿಗೆ ಕೊಡ್ಬೋದು. ಸೊ ಎರಡೂ ಪಾಸಿಬಿಲಿಟಿ ಇದೆ. ಬಟ್ ನನ್ನ ವ್ಯೂ ಪ್ರಕಾರ C9, C15, C20 ಸಿಲೆಬಸ್ ರಿಸಲ್ಟ್ಸ್ ಬೇಗ ಬರುತ್ತೆ. ಯಾಕಂದ್ರೆ ಇದು ಸಪರೇಟ್ ಆಗ್ತಾ ಇದೆ. ಸೊ ಹಂಗಾಗಿ C25 ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ದಿಸ್ ದ ಓವರ್ ಆಲ್ ರಿಸಲ್ಟ್ ಅಪ್ಡೇಟ್. ಸೊ ಬಂದ ತಕ್ಷಣ ರಿಸಲ್ಟ್ ಅಪ್ಡೇಟ್ ಕೊಡ್ತೀನಿ. ಬಟ್ ಏನೇ ಆಗ್ಲಿ, ರಿಸಲ್ಟ್ ಬರೋ ಟೈಮಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಬರ್ದ್ಬಿಟ್ಟಿದ್ದೀರಾ, ನೀವು ಬರ್ದಿರೋದು ಮತ್ತೆ ಚೇಂಜಸ್ ಆಗಲ್ಲ. ಆಂಗ್ಸೈಟಿ ಇರುತ್ತೆ, ಓಕೆ, ನೋ ಇಶ್ಯೂ. ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಅಲ್ಲಿ ಯಾರಿದ್ದೀರಾ, ಫಸ್ಟ್ ಇಯರ್ ಅಲ್ಲಿ ಯಾರಿದ್ದೀರಾ, ನೀವು ನಿಮ್ಮ ಥಿಯರಿ ಸಬ್ಜೆಕ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಫೈನಲ್ ಇಯರ್ DCT ಕಾನ್ಸಂಟ್ರೇಟ್ ಮಾಡಬೇಕು, ಫಸ್ಟ್ ಇಯರ್ ಅವರು ಥಿಯರಿ ಸಬ್ಜೆಕ್ಟ್ಸ್ ಕಾನ್ಸಂಟ್ರೇಟ್ ಮಾಡಬೇಕು. ಸೆಕೆಂಡ್ ಇಯರ್ ಅಲ್ಲಿ ಯಾರಿದ್ದೀರಾ, ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ ನ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗ್ತಾ ಇರಿ. ಓಕೆ, ಸೊ ಕೋಚಿಂಗ್ ಬೇಕು ಅಂದ್ರೆ, ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ, ಜಾಯ್ನ್ ಆಗಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಯಾರು ಇದೀರಾ ಅಂತಂದ್ರೆ ರಫ್ಲಿ 3.5 ತಿಂಗಳಿದೆ. ಸೊ ಡೋಂಟ್ ವೇಸ್ಟ್ ದ ಟೈಮ್, ಅಷ್ಟೇ ಹೇಳೋದು ನಾನು. ಸೊ ಫ್ರೀ ಮೆಟೀರಿಯಲ್ ನೋಡ್ಕೊಂಡು ಪ್ರಿಪೇರ್ ಆಗ್ಬಿಡ್ತೀನಿ, ನಾನು ಬುಕ್ ನೋಡ್ಕೊಂಡು ಪ್ರಿಪೇರ್ ಆಗ್ಬಿಡ್ತೀನಿ, ಅವೆಲ್ಲ ವರ್ಕೌಟ್ ಆಗಲ್ಲ ರೀ. ನಾನು ಇರೋದು ಹೇಳ್ತಾ ಇದ್ದೀನಿ. ಓಕೆ, ನಾನು ಏನ್ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ. ಹುಡುಗರು ಹೇಳಿರೋದು ಫೀಡ್ಬ್ಯಾಕ್ ತಗೊಂಡು ಹೇಳಿರ್ತೀನಿ, ಹುಡುಗರು ಹೇಳಿರ್ತಾರೆ. ಓಕೆ, ಅದು ಗೊತ್ತಿರೋದಕ್ಕೆ ನಾನು ಹೇಳ್ತಾ ಇರೋದು. ಏನ್ ಸರ್ ನೀವು ಹಂಗೆ ಹೇಳ್ತೀರಾ ಅದು ಇದು ಅಂತ. ಮ್ಯಾಟರ್ಸ್, ಡಿಪೆಂಡ್ಸ್. ಕೋಚಿಂಗ್ ಅಂಡ್ ಕಂಟೆಂಟ್ ಮ್ಯಾಟರ್ಸ್, ಅಷ್ಟೇ ಹೇಳ್ತಾ ಇರೋದು. ಅದಕ್ಕೆ ನಿಮ್ಗೆ ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ಟಿದ್ದೀನಿ, ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ರೆಕಾರ್ಡೆಡ್ ಕ್ಲಾಸ್ ಇದೆ, ಪರ್ಸನಲ್ ಗೈಡೆನ್ಸ್, ರೆಕಾರ್ಡೆಡ್ ವಿಡಿಯೋಸ್ ಇದೆ, ಲೈವ್ ಕೋಚಿಂಗ್ ಇದೆ, ಮತ್ತೆ LMR PPT ಕೋರ್ಸ್ ಇದೆ, ಕಂಪ್ಲೀಟ್ ಕಂಟೆಂಟ್ ಇದೆ. ಜಸ್ಟ್ ಗೋ ಥ್ರೂ ಇಟ್. ಎಲ್ಲ ಲಿಂಕು ಕೆಲವು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡ್ಬೋದು. ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಪ್ರಿಪೇರ್ ಆಗಿ ಹೋಗ್ಬೇಡಿ. ಒಂದಂತೂ ಹೇಳ್ತೀನಿ, ಇನ್ ಪರ್ಟಿಕ್ಯುಲರ್ ವೇ ಕೀಪ್ ಪುಟ್ ಯುವರ್ ಎಫರ್ಟ್ಸ್ ಅಂಡ್ ಪ್ರಿಪೇರ್. ಡೆಫಿನೆಟ್ಲಿ ಒಳ್ಳೆ ರ್ಯಾಂಕ್ಸ್ ಬರುತ್ತೆ ಅದಂತ ಹೇಳ್ತಾ, ಎಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಅನ್ಕೊಂಡು ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ ಜಾಯ್ನ್ ಆಗೋದಕ್ಕೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫೈನಲ್ ಇಯರ್ಸ್, ಫಸ್ಟ್ ಇಯರ್ಸ್ ಯಾರೇ ಆಗಲಿ, ಕೀಪ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಐ ನೋ ದ ಆಂಗ್ಸೈಟಿ.
ಅಪ್ಡೇಟ್ ಬಂದ ತಕ್ಷಣ ಅಪ್ಡೇಟ್ ಕೊಡ್ತೀನಿ, ಗೊತ್ತಾಗಿದ ತಕ್ಷಣ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು, ನೋ ಅದರ್ ಆಪ್ಷನ್. ಅದಕ್ಕೆ ಎಲ್ಲರೂ ಚಾನಲ್ ಇರಿ, ಗ್ರೂಪ್ ಅಲ್ಲಿ ಇರಿ, ಅಷ್ಟೇ ಹೇಳೋದು ನಾನು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎ ವಿಡಿಯೋ. ನಿಮ್ಮ ಉಮೇಶ್ ಸರ್ ಫ್ರಮ್ ಇಂಡಿಯಾ ಅಕಾಡೆಮಿ. ಥ್ಯಾಂಕ್ ಯು.